ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಶ್ರೀ ಶೀತಲಾಂಬ ಅಮ್ಮನವರು ಶ್ರೀ ಜ್ಯೇಷ್ಠಾದೇವಿ ಹಾಗೂ ಶ್ರೀ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ವೈಶಾಖ ಬಹುಳ ಅಮಾವಾಸ್ಯೆಯ ಅಂಗವಾಗಿ ಶ್ರೀ ಶನಿ ಮಹಾತ್ಮ ಜಯೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಮೇ 14ರಿಂದ ಮೇ 16ರವರೆಗೆ 3 ದಿನಗಳ ಕಾಲ ವಿಜೃಂಭಣೆಯಿಂದ ಈ ಉತ್ಸವ ನಡೆಯಲಿದ್ದು, ಪ್ರತಿದಿನ ಬೆಳಿಗ್ಗೆ 8ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಲಿವೆ. ಮೇ 15ರ ಶುಕ್ರವಾರದಂದು ಸ್ವಾಮಿಗೆ ವಿಶೇಷವಾಗಿ ಪುಷ್ಪಯಾಗ ನೆರವೇರಿಸಲಾಗುವುದು. ಉತ್ಸವದ ಪ್ರಮುಖ ದಿನವಾದ ಮೇ 16 ಶನಿವಾರದಂದು ಶನಿ ಮಹಾತ್ಮ ಜಯಂತಿಯ ಪ್ರಯುಕ್ತ ದೇವಸ್ಥಾನದಲ್ಲಿ ದೀಪಾಲಂಕೃತ ಉತ್ಸವ ಹಾಗೂ ಸುಶ್ರಾವ್ಯ ವಾದ್ಯಗೋಷ್ಠಿಗಳನ್ನು ಆಯೋಜಿಸಲಾಗಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಎಸ್ಎಸ್ಕೆ ಸಂಘದ ಅಧ್ಯಕ್ಷರಾದ ಜಿ ಅನಿಲ್ ಕುಮಾರ್ ಅವರು ಮನವಿ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈ ನಮ್ಮ ನಮ್ಮ SSK ಸಂಘದ ವತಿಯಿಂದ ವೈಶಾಖ ಬಹುಳ ಅಮಾವಾಸ್ಯೆ ದಿವಸ ಶನೈಶ್ಚರ ಸ್ವಾಮಿಯವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸ್ತಾ ಇದ್ದೀವಿ. ಈ ಬಾರಿ ಈ ಜಯಂತ್ಯೋತ್ಸವ ಸಂದರ್ಭದಲ್ಲಿ ನಾವು 15ನೇ ತಾರೀಕು ಶುಕ್ರವಾರ ಅಂದರೆ ನಾಳೆ ಪುಷ್ಪಯಾಗವನ್ನು ಸಹ ಹಮ್ಮಿಕೊಂಡಿದ್ದೀವಿ. ಈ ಯಾಗವನ್ನು ನಮ್ಮ ದೇವಸ್ಥಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ಮಾಡ್ತಾಯಿದ್ದೀವಿ. ಇದಕ್ಕೆ ನಮ್ಮ ಏನು ಈ ವೇದ ಸಹಿತವಾದಂತಹ ಒಂದು ಪುಷ್ಪಗಳನ್ನು ಸುಮಾರು 11 ವಿವಿಧ ರೀತಿಯ ಅಂದಾಜು ಒಂದು 200 kgಯಷ್ಟು ಪುಷ್ಪಗಳನ್ನು ಬಳಸಿ ಈ ಒಂದು ಪೂಜೆಯನ್ನು ನಾವು ಈ ದಿನ ಅಂದರೆ ಶುಕ್ರವಾರ ದಿವಸ ಸಂಜೆ 5 ಗಂಟೆಯಿಂದ ಪ್ರಾರಂಭಿಸಿ ತದನಂತರ ಮಹಾಮಂಗಳಾರತಿ ಮತ್ತು ಇತರೆ ಎಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ಇದೇ ದಿನ ಸಂಜೆ 6:30ಕ್ಕೆ ವಿಜಯನಗರ ಜಿಲ್ಲೆಯ ಒಂದು ಶನೈಶ್ವರ ಸ್ವಾಮಿಯವರ ಚರಿತ್ರೆಯ ಬಗ್ಗೆ ಹರಿಕಥಾ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದೀವಿ. ಇದನ್ನು ನಡೆಸಿಕೊಡುವವರು ಅವರಿಂದ ಶ್ರೀ ಶನಿ ಮಹಾತ್ಮ ಪುರಾಣ ಎಂಬ ಹರಿಕಥೆಯನ್ನು ಸಹ ಏರ್ಪಡಿಸಿದ್ದೀವಿ. ಅಲ್ಲ ಸರ್, ಅದು ದೇವಸ್ಥಾನದಲ್ಲ, ಇದು ಅಲ್ಲಿ ಬಯಲುರಂಗಮಂದಿರ SSK ರಂಗಮಂದಿರದಲ್ಲಿ ಇದನ್ನು ಏರ್ಪಡಿಸಿದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಒಂದು ಶನೈಶ್ವರ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕೆಂದು ನಾವು ತಮ್ಮೆಲ್ಲರಲ್ಲಿ ಅರಿಕೆ ಮಾಡ್ಕೊಳ್ತಿದ್ದೀವಿ. ಮತ್ತು ಶನಿವಾರ ಯಥಾ ಪ್ರಕಾರವಾಗಿ ಬೆಳಗಿನ ಜಾವ 4 ಗಂಟೆಗೆ ನಮ್ಮ ತೈಲಾಭಿಷೇಕ ಮತ್ತು ನವಗ್ರಹ ಪೂಜೆ ಮತ್ತು ಇತರೆ ಎಲ್ಲ ಕಾರ್ಯಕ್ರಮಗಳು ಪ್ರಾರಂಭಿಸಲಾಗುತ್ತದೆ. ಮತ್ತು ಇಡೀ ದಿನದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಮತ್ತು ಎಲ್ಲ ಹೋಮಗಳು ನಡೆದಿದೆ. ಈ 3 ದಿವಸಗಳ ಹೋಮಗಳ ಪೂರ್ಣಾಹುತಿಯನ್ನು ಸಹ ನಾವು ಮಧ್ಯಾಹ್ನ 12 ಗಂಟೆಗೆ ಶನಿವಾರ ದಿವಸ ಮಧ್ಯಾಹ್ನ ಹಮ್ಮಿಕೊಂಡಿದ್ದೀವಿ. ಈ ಒಂದು ಹೋಮ ಪೂರ್ಣಾಹುತಿಯಲ್ಲಿ ಮತ್ತು ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ಭಕ್ತಾದಿಗಳು ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ಕೋರುತ್ತೇನೆ. ಹೇಳಿ ಸರ್. 16/5/2026 ಶನಿವಾರ ಶನಿ ಜಯಂತಿಯನ್ನು ಅಮಾವಾಸ್ಯೆ ದಿವಸ, ವೈಶಾಖ ಬಹುಳ ಅಮಾವಾಸ್ಯೆ ದಿವಸ ನಾವು ಪ್ರತಿ ಸಾರಿಯಂತೆಯೇ ಈ ಸಾರಿ ನಾವು ಆಚರಿಸ್ತಾ ಇದ್ದೀವಿ. ಮತ್ತು ಆ ದಿನ ಸಂಜೆ ಎಲ್ಲ ರಾಜಬೀದಿಗಳಲ್ಲಿ ವಿಶೇಷವಾಗಿ ಅಲಂಕೃತವಾದಂತಹ ಒಂದು ಉತ್ಸವವನ್ನು ಸಹ ಏರ್ಪಡಿಸಿದ್ದೀವಿ. ಈ ಉತ್ಸವದಲ್ಲಿ ಎಲ್ಲರೂ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೋರ್ತೇನೆ.